ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. 2024 ಜುಲೈ 14 ನಡೆದಿದ್ದ HK ವಿಭಾಗದ BMTC ಕಂಡಕ್ಟರ್ ಈ ಒಂದು ಹುದ್ದೆಗಳ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯು ಇದೀಗ ಕಟ್ ಆಫ್ ಅಂಕಗಳೊಂದಿಗೆ ಪ್ರಕಟಗೊಂಡಿದೆ. ಸೊ ನಿಮಗೆ ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ ದಿನಾಂಕ 14 ಅಕ್ಟೋಬರ್ 2024 ಒಳಗಾಗಿ ಈ ಒಂದು ಬೆಂಗಳೂರಿನ BMTC ಕಚೇರಿಗೆ ಖುದ್ದಾಗಿ ಬಂದು ಸಲ್ಲಿಸಬೇಕು. ಓಕೆನಾ? ಸೊ ಮತ್ತು ಅದೇ ರೀತಿ ಈ ಒಂದು ಸೆಷನಲ್ಲಿ ನಾನ್ HK ವಿಭಾಗದ BMTC ಕಂಡಕ್ಟರ್ ಹುದ್ದೆಗಳ ಒಂದು ನೇಮಕಾತಿ ಪರೀಕ್ಷೆಯ ಒಂದು ಲಿಸ್ಟನ್ನು ನೆಕ್ಸ್ಟ್ ಯಾವಾಗ ಪ್ರಕಟ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು, ಈ ಒಂದು HK ವಿಭಾಗದ ಲಿಸ್ಟನ್ನು ತಮ್ಮ ಒಂದು ಅಂಕಗಳೊಂದಿಗೆ, ಅರ್ಥ ಆಯ್ತಾ, ತಮ್ಮ ಒಂದು ಅಂಕಗಳೊಂದಿಗೆ ಮತ್ತು ಆ ಒಂದು ನಿಮ್ಮ ಶೈಕ್ಷಣಿಕ ವಿದ್ಯಾರ್ಥಿಯ ಒಂದು ಶೇಕಡಾವಾರು ಪರ್ಸೆಂಟೇಜು, ಓಕೆ, ಮತ್ತು ನೀವು ಆಯ್ಕೆಯಾದಂಥ ಕೆಟಗರಿ ಯಾವುದು ಅದರ ಎರಡನೇ ಒಂದು ಡಿಟೇಲ್ ಆದಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು, ಹೆಸರು, ಹುಟ್ಟಿದ ದಿನಾಂಕ, ಓಕೆನಾ. ಸೊ ಇವೆಲ್ಲ ಕೆಟಗರಿ ನಿಮ್ಮ ಒಂದು ಮೀಸಲಾತಿ ವರ್ಗ ಇರುತ್ತೆ. ಮತ್ತು ನೀವು ಸೆಲೆಕ್ಟ್ ಆದಂಥ ಜಿಲ್ಲೆ ಯಾವುದು, ನೀವು ಯಾವ ಜಿಲ್ಲೆಯಿಂದ ಸೆಲೆಕ್ಟ್ ಆಗಿದ್ದೀರಿ, ಅರ್ಥ ಆಯ್ತಾ. ನೋಡಿ, ಕೊಪ್ಪಳ, ಯಾದಗಿರಿ, ಕಲಬುರಗಿ, ರಾಯಚೂರು. ಸೊ ನಿಮ್ಮದು ಇದು ಕೊಟ್ಟಿರ್ತಾರೆ. ಈಗ ಶೈಕ್ಷಣಿಕ ಇದು 92.61 ಅಂತ ಇದೆಯಲ್ಲ. ಸೊ ಇದು ಏನು, ಪಿ ಯು ಸಿಗೆ ನಿಮಗೆ ಪಡೆದಂಥ ಅಂಕಗಳು. ಕ್ಯಾಟ್ ಅಂದರೆ ಇದು ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟಲ್ಲಿ CET ಎಕ್ಸಾಮಲ್ಲಿ ಪಡೆದ ಅಂಕ. ಸೊ ಶೇಕಡಾವಾರು 80%. ಇದು GM ಕನ್ನಡ, ಓಕೆ, ಈ ಒಂದು ಕೆಟಗರಿಯಲ್ಲಿ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳು. ಇದೇ ರೀತಿ ಎಲ್ಲ ಅಭ್ಯರ್ಥಿಗಳ ಒಂದು ಏನಪ್ಪ ಈ ಸಂಭಾವನೀಯ ಆಯ್ಕೆ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಏನಾದರೂ ಆಕ್ಷೇಪಣೆ ಇತ್ತಂದ್ರೆ ನೀವು ಅಕ್ಟೋಬರ್ 14 ಒಂದು ನಿಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸ್ಬೋದು. ಆಮೇಲೆ ಅದರ ಮೇಲೆ ನಿಮ್ಮದು ಒಂದು ಫೈನಲ್ ಸೆಲೆಕ್ಟ್ ಲಿಸ್ಟನ್ನು ಪ್ರಕಟಣೆ ಮಾಡ್ತಾರೆ. ಸೊ ಇಲ್ಲಿ ಒಟ್ಟಾರೆ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು, 214. ಅರ್ಥ ಆಯ್ತಾ. ಇಲ್ಲಿ ನೋಡಿ, ಸೂಚನೆ ಕೊಟ್ಟಿದ್ದಾರೆ. ಅಂತಿಮ 25%. ಶೈಕ್ಷಣಿಕ ಅಂತಿಮ ಪರ್ಸೆಂಟ್ ಹೆಂಗೆ, ಈಗ ನಿಮ್ಮದು ಫೈನಲ್ ಪರ್ಸೆಂಟೇಜ್ ಹೆಂಗೆ ಮಾಡಿದ್ದಾರೆ, 25% ನಿಮ್ಮದು ಎಜುಕೇಷನ್ ಏನಾಗಿದೆ ಅದು, ಓಕೆ, 12th ಆರ್ ಡಿಪ್ಲೊಮಾ, ಪ್ಲಸ್ ಇದು CET ಎಕ್ಸಾಮ್ ನಿಮ್ಮದು 75%. ಓಕೆ, ಸೊ ಇದು ಇಲ್ಲಿ ಕೊಟ್ಟಂಥ ಲಾಸ್ಟ್ ರೋ ಏನಿದೆಯಲ್ಲ, ಸೊ ಇದು 25%, ಇದು 75%. ಇದನ್ನು ಎರಡೂ ಆ್ಯಡ್ ಮಾಡಿ ಇದನ್ನು ಕೊಟ್ಟಿದ್ದಾರೆ. ಮತ್ತು ಇದನ್ನು ಎರಡೂ ಕೂಡಿ ಆ್ಯಡ್ ಮಾಡಿ ಇದನ್ನು ಬರಲ್ಲ, ಮತ್ತು ಇದನ್ನು ನಿಮಗೆ ನೆನಪಿರಬೇಕು, 25% ಪ್ಲಸ್ 75%. ಓಕೆ, ಇದೇ ರೀತಿ ಇದರ ಒಂದು ಕಟ್ ಆಫ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ಇಲ್ಲಿ ಈ ಒಂದು ಸಂಭವನೀಯ ಆಯ್ಕೆ ಪಟ್ಟಿಯ ಒಂದು ಪ್ರಕಟಿಸಿರುವ ಬಗ್ಗೆ ಅದರ ಒಂದು ತಾತ್ಕಾಲಿಕ ಕಟ್ ಆಫ್ ಅಂಕಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಒಂದು ಮೀಸಲಾತಿ ವರ್ಗಗಳ ಅನುಗುಣವಾಗಿ ತಮ್ಮ ಒಂದು ಕಟ್ ಆಫನ್ನು ನೀವಿಲ್ಲಿ ನೋಡ್ಕೋಬೋದು, ಓಕೆನಾ. ಸೊ ನೀವು ಇಲ್ಲಿ ನೋಡ್ಬೋದು, ಪರಿಶಿಷ್ಟ ಜಾತಿ ಇದೆ. ಸೊ ಪರಿಶಿಷ್ಟ ಜಾತಿಯಲ್ಲಿ SCಯಲ್ಲಿ ಸಾಮಾನ್ಯ ಎಷ್ಟು, ಮಹಿಳಾ 35.15, ಗ್ರಾಮೀಣ 57, ಕನ್ನಡ 60, ಯೋಜನಾ ನಿರಾಶ್ರಿತ 56.77. ಇಲ್ಲಿ ಅತಿ ಕಡಿಮೆ ಅಂದರೆ ಐ ಹೋಪ್ 35 ಪಾಯಿಂಟ್ ನಿಂತಿದೆ. ಎಸ್, ಇಲ್ಲಿ ನೋಡಿ, ಸಾಮಾನ್ಯ ವರ್ಗದ ಒಂದು ಅಭ್ಯರ್ಥಿಗಳಿಗೆ 62.23 ಇದೆ, ಓಕೆನಾ. ಸೊ ಮತ್ತು ಗ್ರಾಮೀಣ ಕನ್ನಡ, ಓಕೆ, ಸೊ ಇದು ಡಿಫ್ರೆಂಟ್ ಅದ. ಸೊ ಮತ್ತು ಅತಿ ಕಡಿಮೆ ಅಂದರೆ ಇದು, ದಿಸ್ ಈಸ್ ದ ಲೋವೆಸ್ಟ್, 35.19. ಸೊ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ವಿಶೇಷ ಮಾಹಿತಿ ಏನಪ್ಪ ಅಂದ್ರೆ
ಸಂಭಾವನೆ ಆಯ್ಕೆ ಪಟ್ಟಿಯಲ್ಲಿ ಗುಂಪುವಾರು ಅಥವಾ ಶೇಕಡಾವಾರು ಅಂಕಗಳಿಗಿಂತ ಹೆಚ್ಚಿನ ಅಂಕಗಳು ಗಳಿಸಿದ್ದಾಗಿಯೂ ಆಯ್ಕೆ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳದ ಅಭ್ಯರ್ಥಿಗಳು ಸಂಬಂಧಪಟ್ಟಂಥ ಒಂದು ಮೂಲ ದಾಖಲಾತಿಗಳೊಂದಿಗೆ ಈ ಒಂದು ಅಧ್ಯಕ್ಷರು ಆಯ್ಕೆ ಸಮಿತಿ ಬೆಂಗಳೂರು ಈ BMTC ಸಂಸ್ಥೆ ಅದರ ಒಂದು ಕೇಂದ್ರ ಕಚೇರಿ ಶಾಂತಿನಗರ ಬೆಂಗಳೂರು ಇಲ್ಲಿ ನೀವು 14:10 ಒಳಗೆ ಸಂಜೆ 5:30 ಒಳಗಡೆ ಮೂಲ ದಾಖಲಾತಿಗಳೊಂದಿಗೆ ಖುದ್ದಾಗಿ ಹಾಜರಾಗಬೇಕು. ಹಾಜರಾಗಿ ಲಿಖಿತ ಆಕ್ಷೇಪಣೆ ಸಲ್ಲಿಸತಕ್ಕದ್ದು. ನೋಡಿ, ಈಗ ಒಂದು ವೇಳೆ ಇಲ್ಲಿ ನೀವು ಪಡೆದಂಥ ಶೈಕ್ಷಣಿಕ ಅಂಕ ಮತ್ತು CET ಅಂಕ ಇವೆರಡೂ ಸೇರಿ ಇಲ್ಲಿ ನಿಮಗೆ ಏನಾದರೂ ಆ ಕೊಟ್ಟಂಥ ಒಂದು ಕಟ್ ಆಫ್ ಅಂಕಗಳಿಗಿಂತ ಈ ಒಂದು ಮೆನ್ಷನ್ ಮಾಡಿದ ಕಟ್ ಆಫ್ ಅಂಕಗಳಿಗಿಂತ ಹೆಚ್ಚಿದ್ದಲ್ಲಿ ನೀವು ನಿಮ್ಮ ಒಂದು ಆಕ್ಷೇಪಣೆಗಳನ್ನು ಖುದ್ದಾಗಿ ಆ ಒಂದು BMTC ಕೇಂದ್ರ ಕಚೇರಿಗೆ ಹೋಗಿ ಸಲ್ಲಿಸಬೇಕು. ಸೊ ಒಂದು ವೇಳೆ ಆ ಒಂದು ಆಕ್ಷೇಪಣೆ ನಿಮ್ಮದು ಕರೆಕ್ಟ್ ಇದ್ದಲ್ಲಿ ನಿಮ್ಮನ್ನು ಒಂದು ಪರಿಷ್ಕೃತ ಸೆಲೆಕ್ಟ್ ಲಿಸ್ಟ್ ಅಂದರೆ ಫೈನಲ್ ಸೆಲೆಕ್ಟ್ ಲಿಸ್ಟಿಗೆ ಆಯ್ಕೆ ಮಾಡಲಾಗುವುದು. ಯಾಕೆಂದರೆ ಬೈ ಮಿಸ್ಟೇಕಾಗಿ ಏನಾದರೂ ನಿಮ್ಮ ಒಂದು ಹೆಸರು ನಿಮ್ಮ ಒಂದು ಸ್ಕೋರು ಮಿಸ್ ಆಗಿ ಕ್ಯಾಲ್ಕುಲೇಟ್ ಆಗಿ ಅಥವಾ ಏನೇ ಒಂದು ಟೆಕ್ನಿಕಲ್ ಇಶ್ಯೂಯಿಂದನೂ ಆದ್ರೂ ಆಗಿದ್ದಂದರೆ ನೀವೇನು ಮಾಡಬೇಕು, ಇಮಿಡಿಯೇಟಾಗಿ ಆಬ್ಜೆಕ್ಷನನ್ನು ಸಲ್ಲಿಸಬೇಕು. ಓಕೆ, ಸೊ ಇದಿಷ್ಟು ಆ ಒಂದು ಸೆಲೆಕ್ಟ್ ಆಗಲಾರ್ದಂಥ ಅಭ್ಯರ್ಥಿಗಳಿಗೆ ಒಂದು ಮಾಹಿತಿ. ಸೊ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳು ಏನು ಮಾಡಿರಿ, ಆದಷ್ಟು ಬೇಗನೆ ನಿಮ್ಮ ಒಂದು ನೆಕ್ಸ್ಟ್ ಪ್ರೊಸೆಸ್ ಏನು 1 ಇಯರ್ ಟ್ರೈನಿಂಗ್ ಇರ್ತದೆ. 1 ಇಯರ್ ಟ್ರೈನಿಂಗ್ ಇರ್ತದೆ. ಆ ಒಂದು 1 ಇಯರ್ ಟ್ರೈನಿಂಗ್ಗೆ ರೆಡಿಯಾಗಿ. ಅರ್ಥ ಆಯ್ತಾ? ಸೊ ಇದರಲ್ಲಿ ಯಾರು ಸೆಲೆಕ್ಟ್ ಆಗಿರಿ ಅವರಂತರೂ ಫೈನಲ್ ಲಿಸ್ಟಲ್ಲಿ ಇದ್ದೇ ಇರ್ತೀರ. ಓಕೆ, ಫೈನಲ್ ಲಿಸ್ಟಲ್ಲಿ ಇರ್ತೀರ. ಸೊ ಇಫ್ ಸಪೋಸ್ ಏನಾದರೂ ಯಾರಾದರೂ ಕ್ಯಾಂಡಿಡೇಟ್ದು ಮಿಸ್ ಆಗಿ ಕೆಲವೊಂದು ಅಂಕಗಳಿಂದ ಇದು ಆಗಿತ್ತು, ಏನಪ್ಪ ಮಿಸ್ ಆಗಿತ್ತಂದ್ರೆ ಅವ್ರದ್ದು ಆಕ್ಷೇಪಣೆಗಳೇ ಸಲ್ಲಿಸಿದ್ದು ಅದು ನಿಜವಾದಲ್ಲಿ ನಿಮ್ಮನ್ನು ಪರಿಷ್ಕೃತ ಆಯ್ಕೆ ಪಟ್ಟಿಯಲ್ಲಿ ಪರಿಗಣಿಸಲಾಗುವುದಂತ ಇಲ್ಲಿ ಹೇಳಲಾಗಿದೆ. ಓಕೆನಾ? ಸೊ ಬೇಕಿದ್ದರೆ ನೀವು ಇಲ್ಲಿ ನೋಡ್ಬೋದು. ಸೊ ಈ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಅವರು. ನೋಡಿ, ಇಲ್ಲಿ ಹೆಸರು ಆಯ್ಕೆಗೊಳ್ಳದ ಬಗ್ಗೆ ಅಭ್ಯರ್ಥಿಗಳು ಸಲ್ಲಿಸುವ ಆಕ್ಷೇಪಣೆಯು ಅರ್ಹವಾಗಿದ್ದಲ್ಲಿ ಸಂಭವನೀಯ ಆಯ್ಕೆ ಪಟ್ಟಿಯಲ್ಲಿ ಪರಿಷ್ಕರಿಸಿ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸಲಾಗುವುದು. ಅರ್ಥ ಆಯ್ತಾ? ಸೊ ಇದಿಷ್ಟು BMTC HK ವಿಭಾಗದ ಮಾಹಿತಿ ಆಗಿತ್ತು. ಸೊ ಇನ್ನು BMTC ನಾನ್ HK, ಈ ನಾನ್ HKದ್ದು ಇನ್ನೇನು ಈಗ ಆಲ್ರೆಡಿ ಒಂದು ಅಂತಿಮ ಅಂಕಪಟ್ಟಿಗಳನ್ನು ಬಿಟ್ಟಿದ್ದಾರೆ. ಸೊ ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ತದೆ. ಅದಕ್ಕೆ ಒಂದು ಲಿಸ್ಟನ್ನು ಬಿಟ್ಬಿಟ್ಟು ಕಾಲ್ ಲೆಟ್ರನ್ನು ಇದು ಮಾಡ್ತಾರೆ. ಐ ಹೋಪ್ ಈ ವೀಕ್ ಇಲ್ಲ ಅಂದರೆ ನೆಕ್ಸ್ಟ್ ವೀಕ್ ಈಗ ಆಲ್ರೆಡಿ ಥರ್ಸ್ಡೇ ಇದೆ. ಇವತ್ತು ಥರ್ಸ್ಡೇ ಅಂದರೆ 3-10 ತಾರೀಕು ಅಂದರೆ ನೆಕ್ಸ್ಟ್ ಅಪ್ ಟು 10ನೇ ತಾರೀಕು ಒಳಗಡೆ, ಅಕ್ಟೋಬರ್ 10 ಒಳಗಡೆ ಒಂದು ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಈ ಒಂದು ಏನಪ್ಪ ಆಯ್ಕೆ ಪಟ್ಟಿಯನ್ನು ಬಿಡ್ಬೋದು. ಸೊ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳು ನೀವು ಆ ಒಂದು ಫೈನಲ್ ಸೆಲೆಕ್ಟ್ ಲಿಸ್ಟ್ಗೆ ಅರ್ಹರಾಗ್ತೀರಿ. ಓಕೆ, ಸೊ ಇದಿಷ್ಟು ಈ ಒಂದು BMTC ಕಂಡಕ್ಟರ್ ಒಂದು ಮಾಹಿತಿ ಆಗಿತ್ತು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.